ವಿಧಾನಸೌಧಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸತ್ಯಭಾಮ ಪಟ್ಟಣದ ಮಿನಿ ವಿಧಾನಸೌಧದ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆ ವಿಚಾರಿಸಿ ರೈತರಿಗೆ ತುರ್ತಾಗಿ ಕೆಲಸ ಮಾಡುವಂತೆ ತಾಕೀತು ಮಾಡಿದರು. ಇಂದು ತಾಲೂಕಿನ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಕೈಗಾರಿಕೆಗಳು ನೆಲಕಚ್ಚಿವೆ, ಆಧುನಿಕತೆ ನೆಲಕಚ್ಚಿದೆ. ಆದರೆ ನಮ್ಮ ದೇಶದ ಕೂಲಿಗಾಗಿ ಕಾಳು ಆದಂತಹ ಮಹತ್ತರ ಯೋಜನೆಯಾದ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ದೇಶದ ಜನತೆ ಆರ್ಥಿಕ ಸಬಲತೆ ಹೊಂದಲು ಸಾಧ್ಯವಾಗುತ್ತಿದೆ. ಆದ್ದರಿಂದ ಕಡ್ಡಾಯವಾಗಿ ರೈತರು ತಮ್ಮ ಇಂದಿನ ಕಾಲದ ಪದ್ಧತಿಗಳಾದ ಬದು ನಿರ್ಮಾಣ, ಗೋಕಟ್ಟೆ ನಿರ್ಮಾಣ, ಕೃಷಿಯಲ್ಲಿ ಮಿಶ್ರ ಬೆಳೆಗಳಾದ ಜೋಳ, ತೊಗರಿ, ನವಣೆ, ಸಜ್ಜೆ, ಹೆಸರು, ಗುರುಳುಗಳನ್ನು ಬೆಳೆಯುವ ಮೂಲಕ ಅಭಿವೃದ್ಧಿ ಮತ್ತು ಸ್ವಾವಲಂಬಿಗಳಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಂತರ ಯಲಹಂಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ಮಾತನಾಡಿ, ಶಾಸಕರು ತಾಲೂಕಿನಾದ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಶಾಸಕನ ಅನುದಾನದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಟ್ಟರೆ ಇಲ್ಲಿನ ಬಡವರಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಲು ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು. ನಮ್ಮ ಸಿದ್ದೇಗೌಡರು ಅವರು ಗ್ರಾಮದೊಂದು ಇದನ್ನು ಹೇಳಿದರು, ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಇವತ್ತು ಯಲಹಂಕ ರೋಡು ಸುನಿಲ್ ನಿಂಗೆ ಗೊತ್ತಿದೆ. ಆಮೇಲೆ ನೀನು ಇದು ಮಾಡಿದ್ದು ಯಾವ ಮಟ್ಟದಲ್ಲಿ ರಸ್ತೆ ಇದೆ ಅಂತ ಗೊತ್ತಿದೆ. ಇವತ್ತು ಈ ಭಾಗದಲ್ಲೆಲ್ಲ ಹಳೆಬೀಡು ಓಡಾಡ್ತಾ ಇದ್ದೀರಾ, ಇಲ್ಲಪ್ಪ ಹಳೆಬೀಡು ಓಡಾಡ್ತಾ ಇದ್ದೀರಾ. ಹಳೆಬೀಡಿನ ಕೆಲಸ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೀವು ಹೇಳ್ಬೇಕು. ಸೂಪರ್ ಆಗಿದೆ ಅಣ್ಣ, ಚೆನ್ನಾಗಿದೆ. 75 ವರ್ಷ ಬೇಕಾಗಿತ್ತೇನಪ್ಪ ಅದಕ್ಕೆ? ಯಾರು ಮಾಡಕ್ಕಾಗಿಲ್ಲ ಅಣ್ಣ. 75 ವರ್ಷ ಬೇಕಾಗಿತ್ತಾ? ಇವತ್ತು ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ಮಾತಾಡ್ಲಿಕ್ಕೆ ಶಕ್ತಿ ಯಾರು ಕೊಟ್ಟಿರೋದು ನೀವುಗಳು. ನೀವು ಶಕ್ತಿಯಿಂದ ನಾನು ಮಾತಾಡೋದು ಸಾಧ್ಯ. ಇವತ್ತು ವಿಧಾನಸಭೆಯಲ್ಲಿ ತೊಟ್ಟು ಮಾತಾಡ್ತೀವಿ ನಮ್ಮ ಬೇಲೂರು ಬಗ್ಗೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವು ಕೊಟ್ಟಿರೋದ್ರಿಂದ ನನ್ನ ಅದರೊಳಗಡೆ ಸೇರಿಸಿರೋದು. ನೀವು ಶಕ್ತಿ ಕೊಟ್ಟಿಲ್ಲ ನನ್ನ ಅದರೊಳಗಡೆ ಸೇರಿಸಲ್ಲ, ಯಾರು ಕೇಳಲ್ಲ. ಹಾಗಾಗಿ ಶಕ್ತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಶಕ್ತಿಯನ್ನು ಉಳಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಸದಾ ಒಬ್ಬ ಸೇವಕನ ಮೇಲೆ ಯಾವಾಗಲೂ ಇರಲಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ನಾನು ನಿಮ್ಮೆಲ್ಲರಿಗೂ ಸಹ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಈ ಸಂದರ್ಭದಲ್ಲಿ ಚಿಕ್ಕನಹಳ್ಳಿ ಗ್ರಾಮದ ಸೋಮಯ್ಯ, ಕೃಷ್ಣಪ್ಪ, ದಿನೇಶ್, ಪುನೀತ್, ತಿಮ್ಮಪ್ಪ, ಯಲ್ಲಯ್ಯ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.